ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲಾ ಕಡೆ ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದು, ಯಾವುದೇ ಸಮುದಾಯ ಒಂದು ಪಕ್ಷದ ಪರವಾಗಿ ಇರಲ್ಲ, ಮೋದಿ ಸರ್ಕಾರಕ್ಕೆ ಒಂದು ಸಿಸ್ಟಮ್ ಇದೆ, ತನ್ನಿಂದ ತಾನೇ ಯೋಜನೆಗಳು ಇಂಪ್ಲಿಮೆಂಟ್ ಆಗುತ್ತವೆ, ಕೇಂದ್ರದಲ್ಲಿ ಕೆಲಸ ಮಾಡುವ ಹೊಸ ಸಂಸ್ಕೃತಿ ಇದೆ ಅಂತ ಸಿದ್ದರಾಮಯ್ಯ ಹೇಳಿಕೆಗೆ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ತಮ್ಮ ಸಪೋರ್ಟನ್ನು, ತಮ್ಮ ಬೆಂಬಲವನ್ನು ಭಾಳ ದೊಡ್ಡ ಧ್ವನಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಕಾದು ನೋಡುವಂಥ ಏನು ಜನ ಇತ್ತು ಅವರು ಕೂಡ ಈಗ ಬಂದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ, ದೊಡ್ಡ ಮಾರ್ಜಿನಲ್ಲಿ ಗೆಲ್ತೀನಿ. ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲಿ ಹೋಗಿ ಡೊಗ್ ಸಲಾಮ್ ಹೊಡೆದು ಪ್ರೆಷರ್ ಮಾಡಿ ಗೋಗರ್ದು ದುಡ್ಡು ತರೋದಲ್ಲ. ನಮ್ಮದು ಈಗ ಉದಾಹರಣೆಗೆ ಸ್ಮಾರ್ಟ್ ಸಿಟಿ, ಒಂದೊಂದು ಸಿಟಿಗೆ 1,000 ಕೋಟಿ ಬಂದಿದೆ. ಇನ್ನು ಯಾರು ಹೋಗಿ ಅರ್ಜಿ ಕೊಟ್ಟವ? 3,000 ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿ ಆಯಿತು, ನಿಮ್ಮ ಹಾವೇರಿ ಇದೇ ಆಯಿತು, ಇನ್ನು ಅರ್ಜಿ ಕೊಟ್ರ? ಸಿಸ್ಟಮ್ ವರ್ಕ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಇಂಪ್ರೂವ್ ಆಯ್ತು ಹಾವೇರಿದು, ಏನು ಅರ್ಜಿ ಕೊಡ್ತಾರೆ? ಅದು ಹೋಲ್ ಪ್ರೋಗ್ರಾಮ್ನಲ್ಲಿ ಸಿಸ್ಟಮ್ ವರ್ಕ್ ಆಗುತ್ತೆ. ವ್ಯಕ್ತಿಗತವಾದಂಥ ಅಭಿವೃದ್ಧಿ, ವ್ಯಕ್ತಿಯ ಮೇಲೆ ಅವಲಂಬಿತ ಅಭಿವೃದ್ಧಿ ಅಲ್ಲ, ಸಿಸ್ಟಮ್ ಮೇಲೆ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ತಂದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವ್ರಿಗೆ ಇನ್ನು 10 ವರ್ಷ ಬೇಕು. ಕುರಿಗಾರರಿಗೆ ವಿಶೇಷವಾದಂಥ ಯೋಜನೆಯನ್ನು ತಂದಿದ್ದೇವೆ. 260 ಕೋಟಿ ರೂಪಾಯಿ ಕುರಿಗಾರರಿಗೆ ನಾವು ಅವ್ರ ಸಂಘಗಳ ಮುಖಾಂತರ ಕೊಟ್ಟು ಅವ್ರ ಕುರಿ ಖರೀದಿ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಮತ್ತು ಮಾರ್ಕೆಟನ್ನು ಜೋಡಿಸೋದಕ್ಕೆ ಅಮೃತ ಕುರಿಗಾರ ಯೋಜನೆಯನ್ನು ನಾವು ಮಾಡಿದ್ದೀವಿ. ಭಾಳ ಚೆನ್ನಾಗಿದೆ ಅದು. ಇವ್ರು ಬಂದ ಮೇಲೆ ಅದು ನಿಲ್ಲಿಸಿದ್ದಾರೆ. ಪ್ರಾಮಾಣಿಕವಾಗಿ ಯಾವುದೇ ಸಮುದಾಯ ಇರಲಿ, SC ಇರಲಿ, ST ಇರಲಿ, OBC ಇರಲಿ, ಹಾಲ್ಮತ ಇರಲಿ, ಆ ಸಮಾಜಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಜನ ತೀರ್ಮಾನ ಮಾಡಲಿ. ನಾನು ಓಪನ್ ಆಗಿದ್ದೀನಿ ಅದಕ್ಕೆ. ನಮ್ಮ ಕಾಲದಲ್ಲಿ ಬಾಡದ ಅಭಿವೃದ್ಧಿ ಆಗಿದೆ, ಯಡಿಯೂರಪ್ಪರ ಕಾಲದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಆಗಿದೆ. ಮಠಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.